ಕನ್ನಡ ಮಾಧ್ಯಮದ ಪ್ರಥಮ ಭಾಷಾ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರಿಗೂ ಈ ಕನ್ನಡ ಅವಧಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡ ಮೌಲ್ವಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಲೇಖಕರು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಕನ್ನಡ ಮೌಲ್ವಿ ಪಾಠವನ್ನು ಆರಂಭಿಸುವ ಮುನ್ನ ಡಿವಿಜಿಯವರ ಒಂದು ಮಂಕುತಿಮ್ಮನ ಕಗ್ಗದ ಪದ್ಯವನ್ನು ನೋಡೋಣ. ಇಳೆಯಿಂದ ಮೊಳಕೆ ಒಡೆವಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಒಗೆವಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದನಿಲ್ಲ, ಫಲಮಾಗುವಂದು ತುತ್ತೂರಿದನಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಕನ್ನಡದ ಹೆಸರಾಂತ ಕವಿ, ಲೇಖಕ. ಇವರು 1904ರಲ್ಲಿ ಜನ್ಮ ತಾಳಿದರು. ಹಾಸನ ಜಿಲ್ಲೆಯ ಗೋರೂರಿನವರು. ಗಾಂಧೀಜಿಯವರ ನೇರ ಸಂಪರ್ಕವನ್ನು ಹೊಂದಿದಂತಹ ಮಹಾನುಭಾವರು. ಗುಜರಾತ್ ವಿದ್ಯಾಪೀಠದ ವಿದ್ಯಾರ್ಥಿಗಳಾಗಿದ್ದರು. ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸುವುದಲ್ಲದೆ ಗಾಂಧಿ ತತ್ವದ ಪ್ರಸಾರ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ನವೋದಯ ಗದ್ಯದ ಪ್ರಮುಖ ಲೇಖಕರು. ಸಣ್ಣ ಕಥೆ, ಪ್ರಬಂಧ, ಪ್ರವಾಸ ಕಥನ, ಕಾದಂಬರಿ, ಜೀವನ ಚರಿತ್ರೆ, ಅನುವಾದ ಸೇರಿದಂತೆ ಹಲವಾರು ರೂಪಗಳಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ ಮಹಾನುಭಾವರು. ಗರುಡಗಮ್ಮದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಪುನರ್ಜನ್ಮ, ನಮ್ಮ ಊರಿನ ರಸಿಕರು ಮುಂತಾದವುಗಳು ಗೋರೂರವರ ಪ್ರಸಿದ್ಧ ಕೃತಿಗಳು. ಅಮೇರಿಕಾದಲ್ಲಿ ಗೋರೂರು ಕೃತಿ ಪ್ರವಾಸ ಕಥನವಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾಲಯ ಗೋರೂರು ಅವರಿಗೆ ಗೌರವ ಡಿಗ್ರಿ ಪದವಿಯನ್ನು ನೀಡಿ ಗೌರವಿಸಿದೆ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ 1967ರಲ್ಲಿ ತರೀಕೆರೆಯಲ್ಲಿ ನಡೆದ ಜಾನಪದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1982ರಲ್ಲಿ ಶಿರ್ಸಿಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪಾಠ ಆರಂಭಿಸುವ ಮುನ್ನ ಆಶಯ ಭಾವವನ್ನು ನೋಡೋಣ. ಬಹು ಸಂಸ್ಕೃತಿಯ ಸರ್ವಧರ್ಮ ಸಮನ್ವಯದ ಈ ನಾಡಿನಲ್ಲಿ
ಹಿಂದೂ ಮುಸ್ಲಿಂ ಐಕ್ಯ ಸಾರುವ ಅನೇಕ ನಿದರ್ಶನಗಳು ನಮ್ಮ ಮುಂದಿವೆ. ಕನ್ನಡ ನಾಡು ಉದಾರತೆಯ ಬೀಡು, ಹಲವಾರು ಸಂಸ್ಕೃತಿಯನ್ನು ಹೊಂದಿದಂಥ ತವರೂರು, ಸರ್ವಧರ್ಮ ಸಮನ್ವಯದ ನಾಡು ಕನ್ನಡ ನಾಡು. ಹಿಂದೂ ಮುಸ್ಲಿಮರು ಒಂದಾಗಿ ಅಣ್ಣ ತಮ್ಮಂದಿರಂತೆ, ಒಂದೇ ಮನೆಯ ಸದಸ್ಯರಂತೆ, ಒಂದೇ ಹೂವಿನ, ಒಂದೇ ಎಲೆ, ಒಂದೇ ಮರದ ಹೂವಿನಂತೆ ಬದುಕು ಮಾಡಿದಂಥವರು. ಕನ್ನಡ ಮೌಲ್ವಿ ಪಾಠದಲ್ಲಿ ಕನ್ನಡ ಮೌಲ್ವಿಯೊಬ್ಬರು ಪುರಾಣ ಧರ್ಮಗ್ರಂಥದೊಡನೆ ಕುಮಾರವ್ಯಾಸ ಭಾರತ, ರಾಮಾಯಣ, ಭಗವದ್ಗೀತೆ ಗ್ರಂಥಗಳನ್ನು ಓದಿ ಗೌರವ ಕೊಡುತ್ತಾರೆ. ಮೌಲ್ವಿ ಅಂತಂದ್ರೆ ಮಸೀದೆಯಲ್ಲಿ ಬದುಕನ್ನು ಮಾಡ್ತಾ, ಮಸೀದೆಯ ವ್ಯವಸ್ಥಾಪನೆಯನ್ನು ಮಾಡ್ತಾ, ಅಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಡೆಸ್ತಾ, ಆ ಧರ್ಮದ ಬಾಂಧವರಿಗೆ ಹಲವಾರು ಉಪದೇಶಗಳನ್ನು ನೀಡ್ತಾ ಅವರ ಬದುಕನ್ನು ಸುಗಮಗೊಳಿಸುವಂತಹ ಧರ್ಮಗುರು ಮೌಲ್ವಿ. ನಾವು ಆಡು ಭಾಷೆಯಲ್ಲಿ ಮುಲ್ಲಾ ಅಂತ ಕರಿತೀವಿ. ಮುಲ್ಲಾ ಅವನೇ ಮೌಲ್ವಿ. ಆ ಮುಸಲ್ಮಾನ್ ಮೌಲ್ವಿ ಅಂತಂದ್ರೆ ಧರ್ಮಗುರುಗಳಲ್ಲಿ ಒಬ್ಬ ಮುಸಲ್ಮಾನ್ ಧರ್ಮಗುರು. ಅವ ಆ ಮುಸಲ್ಮಾನ್ ಮಸೀದಿಯೊಳಗೆ ಇದ್ದುಕೊಂಡು ಆ ಧರ್ಮೀಯರಿಗೆ ಸಲಹೆ ಸೂಚನೆಯನ್ನು ಕೊಡ್ತಾ ಅವರಿಗೆ ಬೇಕಾದವ, ಅವರ ಪ್ರೀತಿಗೆ ಪಾತ್ರನಾದಂಥವ. ಅಂದಿನ ಕಾಲದಲ್ಲಿ ಉದಾರತೆ ಇತ್ತು. ಇಂದಿನ ಕಾಲದಲ್ಲಿ ಈ ಮೌಲ್ವಿಗಳು ಧರ್ಮ ಕಠೋರರಾಗ್ಯಾರ, ಧರ್ಮಾಭಿಮಾನಿಯಾಗ್ಯಾರ, ಅಂಧ ಧರ್ಮಾಭಿಮಾನಿಯಾಗ್ಯಾರ. ಅದಕ್ಕೆ ಅವರಿಗೆ ಅನ್ಯ ಧರ್ಮಗಳ ಬಗ್ಗೆ ಅಷ್ಟು ಗೌರವ ಇಲ್ಲ. ಆದರೆ ಆವತ್ತಿನ ಕಾಲದಲ್ಲಿರುವ ಆ ಮೌಲ್ವಿಗಳು ಉದಾರ ಗುಣವನ್ನು ಹೊಂದಿದವರಾಗಿದ್ದರು. ಸೂಫಿ ಸಂತರ ಆದರ್ಶವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡವರಾಗಿದ್ದರು. ಅದಕ್ಕೆ ತಮ್ಮ ಧರ್ಮ ಗ್ರಂಥವನ್ನು ಅಧ್ಯಯನ ಮಾಡುವುದರ ಜೊತೆಗೆ ಅನ್ಯ ಧರ್ಮ ಗ್ರಂಥಗಳನ್ನು ಓದಿ ಅಧ್ಯಯನ ಮಾಡಿ ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯ, ಉದಾರ ಮನಸ್ಸನ್ನು ಹೊಂದಿದವರಾಗಿದ್ದರು. ಅದಕ್ಕೆ ಇಲ್ಲಿ ಪಾಠದಲ್ಲಿ ಬರುವಂತಹ ಮೌಲ್ವಿ ಕುಮಾರವ್ಯಾಸ ಭಾರತವನ್ನು ಓದುವಂತಹ ಒಬ್ಬ ಸದ್ಗೃಹಸ್ಥ, ರಾಮಾಯಣ ಮಹಾಭಾರತಗಳನ್ನು ಓದುವಂತಹ ಒಬ್ಬ ಸಭ್ಯ ವ್ಯಕ್ತಿ. ಅವ ಅನ್ಯ ಧರ್ಮ ಗ್ರಂಥಗಳನ್ನು ಗೌರವಿಸುವಂತಹ ಸದ್ಗುಣಿ. ಎಲ್ಲ ಧರ್ಮಗಳು, ಎಲ್ಲ ಧರ್ಮ ಗ್ರಂಥಗಳು ಮನುಷ್ಯ ಒಳ್ಳೆಯವನಾಗಿರಬೇಕು ಎಂಬ ಉದಾತ್ತ ತತ್ವವನ್ನು ಸಾರುತ್ತವೆ. ಧರ್ಮದ ಆ ಉದ್ದೇಶಗಳು ಒಂದೇ ಅಲ್ಲವ. ಸಾಮಾನ್ಯವಾಗಿ ನಾವು ವಿಶಾಲ ಮನಸ್ಸಿನಿಂದ ಅಧ್ಯಯನ ಮಾಡಿದ್ದೀವಿ ಅಂತಂದ್ರೆ ಎಲ್ಲ ಧರ್ಮದ ತಿರುಳು ಮನುಷ್ಯ ತಮ್ಮ ಧರ್ಮದ ಅನುಯಾಯಿ. ಅವ ಸುಂದರ ಬದುಕನ್ನು ಕಟ್ಟಿಕೊಳ್ಳಬೇಕು, ಸುಂದರ ಸರಳ ಸಂತೋಷಮಯ ಬದುಕನ್ನು ಅವ ಸಾಗಿಸಬೇಕು, ಒಳ್ಳೆಯವನಾಗಬೇಕು. ಒಳ್ಳೆಯವ ಒಳ್ಳೆಯ ಜೀವನವನ್ನು ಬದುಕನ, ಒಳ್ಳೆಯ ಸುಂದರ ಬದುಕನ್ನು ಕಟ್ಕೋತಾನ. ಅದಕ್ಕೆ ಅವ ಸುಂದರ ಬದುಕನ್ನು ಕಟ್ಕೋಬೇಕು ಅಂತಂದ್ರೆ ಅವ ಒಳ್ಳೆಯ ಮನುಷ್ಯ ಆಗಿರಬೇಕು. ಒಳ್ಳೆಯ ಮನುಷ್ಯನನ್ನು ನಿರ್ಮಾಣ ಮಾಡಿದ್ದೇ ಆದರೆ ಒಳ್ಳೆಯ ಸಮಾಜ ತಾನೇ ನಿರ್ಮಾಣ ಆಗ್ತದ, ಅವನ ಬದುಕು ಬಂಗಾರ ಆಗ್ತದ ಅನ್ನೋದು ಎಲ್ಲ ಧರ್ಮಗಳ ತಿರುಳು. ಗುರು ಅವರನ್ನು ಮಾತನಾಡಿಸಿದಂತಹ ಆ ಮುಸಲ್ಮಾನ್ ಧರ್ಮದ ಮೌಲ್ವಿ ತಮ್ಮ ಎಲ್ಲ ಆ ಮನದ ಭಾವನೆಗಳನ್ನು ಹಂಚ್ಕೋತಾರ. ಆಗ ಅವರ ಬಗ್ಗೆ ಇನ್ನೂ ಹೆಚ್ಚಿನ ಗೌರವ
ಲೇಖಕರಲ್ಲಿ ಮುಹೂರ್ತದ ಗೌರವರು ಮತ್ತು ಮೌಲ್ವಿಗಳು ಪ್ರೀತಿಯಿಂದ ಅಪ್ಪಿಕೊಂಡು ಹಿಂದೂ ಮುಸ್ಲಿಮರ ಪರಸ್ಪರ ಪ್ರೀತಿ ಸಹಕಾರ ಸಹಬಾಳ್ವೆಯ ದ್ಯೋತಕವಾಗುತ್ತಾರೆ. ದ್ಯೋತಕ ಸಿಂಬಲ್ ಸಂಕೇತ. ಸಂಕೇತ ಸಿಂಬಲ್. ಅವರಿಬ್ಬರು ಏನಂತಾರ ಧರ್ಮ ಸಾಮರಸ್ಯದ ಸಂಕೇತಾಕಾರ ಪರಸ್ಪರ ಪ್ರೀತಿಯನ್ನು ಹಂಚ್ಕೋತಾರ, ಪರಸ್ಪರ ಸಹಬಾಳ್ವೆಯನ್ನು ಮಾಡಿ ಅವರು ಆದರ್ಶಪ್ರಾಯರಾಗ್ತಾರ. ಈ ಮೌಲ್ಯ ವೃದ್ಧಿಯ ಹಂಬಲವೇ ಕಥೆಯ ಆಶಯ ಭಾವವಾಗಿದೆ. ನಾವು ಪಾರಂಪರಿಕವಾಗಿ ನೋಡ್ಕೊಂತ ಬಂದಾಗ ಮುಸ್ಲಿಮರು ವೈರಿಗಳು, ಪಕ್ಕದ ರಾಷ್ಟ್ರ ಪಾಕಿಸ್ತಾನ ಅವರೆಲ್ಲರೂ ಕೆಟ್ಟವರು ಅನ್ನುವಂತಹ ಭಾವನೆನ ತುಂಬಿಕೊಂಡದ. ಅವರಲ್ಲೂ ಎಲ್ಲರೂ ಕೆಟ್ಟವರಲ್ಲ, ಅವರಲ್ಲೂ ಬಹಳಷ್ಟು ಒಳ್ಳೆಯ ಸದ್ಗುಣಿಗಳು ಎಷ್ಟೋ ಜನ ಅದರ. ಆದ್ರೆ ಅವರು ಬೆಳಕಿಗೆ ಬಾರದೆ ಎಲೆಯ ಮರೆಯ ಕಾಯಿಯಂತೆ ಬದುಕು ಮಾಡಲಿಕ್ಕತ್ಯಾರ. ಕೆಟ್ಟವರು ಹೆಚ್ಚಿರಬಹುದು ಒಂದೊಂದು ಕಾಲದಲ್ಲಿ, ಒಳ್ಳೆಯವರು ಕಡಿಮೆ ಇರಬಹುದು. ಆದರೆ ಇನ್ನು ಕೆಲವೊಂದು ಕಾಲದಲ್ಲಿ ಸಮಯ ಸನ್ನಿವೇಶ ಸಂದರ್ಭಕ್ಕನುಗುಣವಾಗಿ ಹೆಚ್ಚು ಒಳ್ಳೆಯವರು ಇರುವಂತಹ ಕಾಲನೂ ಅದ, ಈಕ್ವಲ್ ಆಗಿ ಇರುವಂತಹ ಕಾಲನೂ ಅದ. ಒಳ್ಳೆಯವರು ಕೆಟ್ಟವರು ಒಂದೇ ಪ್ರಮಾಣದಲ್ಲಿ ಇದ್ದದ್ದನ್ನು ನಾವು ಕಾಣ್ತೀವಿ. ಹಾಗೆ ನಾವು ಪಾಕಿಸ್ತಾನವನ್ನು ಪಾಕಿಸ್ತಾನ ಅನ್ನೋದು ತಪ್ಪು, ಪಾಕಿಸ್ತಾನದ ಪ್ರಜೆ ಮುಸಲ್ಮಾನ್ ಅವ ವೈರಿ ಎಂದುಕೊಳ್ಳುವುದು ತಪ್ಪು. ಅವರು ನಮ್ಮ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡಂತಹ ನಿದರ್ಶನಗಳನ್ನು ನಾವು ಕನ್ನಡ ನಾಡಿನಲ್ಲಿ ಸಾಕಷ್ಟು ಕಾಣ್ತೀವಿ. ಹಾಗೆ ಅವರನ್ನು ನಾವು ಗೌರವಿಸಿದರೆ ಅವರು ನಮ್ಮನ್ನು ಗೌರವಿಸ್ತಾರ. ನಾವು ಅನ್ಯರನ್ನು ಪ್ರೀತಿಸಿದರೆ ಅನ್ಯರು ನಮ್ಮನ್ನು ಪ್ರೀತಿಸ್ತಾರ. ಮೊದಲು ನಾವು ಅವರಿಗೆ ಒಂದು ಸ್ಮೈಲ್ ಕೊಟ್ಟು ಮುಗುಳ್ನಟ್ಟು ನಮಸ್ಕಾರ ಹೇಳಿದ್ದೀವಿ ಅಂತಂದ ಅವ ಮತ್ತೊಮ್ಮೆ ಎದುರು ಬದಲಾದಾಗ ಭೇಟಿಯಾದಾಗ ತಾನೇ ಮುಗುಳ್ನಗೆ ಕೊಟ್ಟು ನಮಸ್ಕಾರ ಮಾಡ್ತಾನ. ಹಾಗೆ ಬಾಂಧವ್ಯ ಗಟ್ಟಿಯಾಗ್ತದ, ಸಾಮರಸ್ಯತೆ ಹೆಚ್ಚಾಗ್ತದ. ಎಲ್ಲಿ ಆ ಬಾಂಧವ್ಯ ಹೆಚ್ಚಾಗ್ತದನೋ ಸಂತೋಷ ತನ್ನಷ್ಟಕ್ಕೆ ತಾನ ಹೆಚ್ಚಾಗ್ತದ. ಅದಕ್ಕೆ ನಾವು ಎಲ್ಲರೂ ಒಳ್ಳೆಯ ಬಾಂಧವ್ಯದಿಂದ ಬದುಕು ಮಾಡಬೇಕು. ಅವರು ನಮ್ಮ ವೈರಿಗಳಲ್ಲ, ಅವರು ನಮ್ಮ ಬಾಂಧವರು, ಅಣ್ಣ ತಮ್ಮಂದಿರು, ಒಂದೇ ಕುಟುಂಬದ ಸದಸ್ಯರು ಅನ್ನುವ ಭಾವನೆ ನಮಗೆ ಮೂಡಿತು ಅಂತಂದ್ರೆ ಅವರನ್ನು ನಾವು ಗೌರವಿಸ್ತೀವಿ. ಗೌರವ ಪಡೆದ ಅವರು ನಮಗೆ ಗೌರವ ಕೊಡ್ತಾರೆ. ಹಾಗೆ ಬದುಕು ಸುಂದರ ಆಗ್ತದ, ಬದುಕಿನಲ್ಲೆಲ್ಲ ಸಂತೋಷ ಮೂಡ್ತದ. ಈ ಕನ್ನಡ ಓದಿ ಪಾಠವನ್ನು ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಎನ್ನುವ ಕಥಾ ಸಂಕಲನದಿಂದ ಈ ಕನ್ನಡ ಮೂವಿ ಪಾಠವನ್ನು ಆರಿಸಿಕೊಳ್ಳಲಾಗಿದೆ. ಸಮಾಜದಲ್ಲಿನ ಜನರ ಬದುಕು ಭಾವನೆಗಳು, ಶಾಂತಿ ಕ್ರೌರ್ಯಗಳ ಪರಿಣಾಮಗಳು, ಸಂಸ್ಕೃತಿ, ನೆಲ, ಜಲ, ಭಾಷೆಗಳ ಅಭಿಮಾನ, ಧರ್ಮ ಸಹಿಷ್ಣುತೆ,
ಪ್ರೀತಿ, ನಂಬಿಕೆಗಳು, ಮಾನವೀಯ ಮೌಲ್ಯಗಳು ಎಲ್ಲವೂ ಸಣ್ಣ ಕಥೆಗಳಿಗೆ ವಸ್ತುಗಳಾಗಿವೆ. ಸಣ್ಣ ಕಥೆಗಳಿಗೆ ಅನೇಕ ವಿಷಯಗಳು ವಸ್ತುವಾಗ್ಯವ. ಆ ಸಣ್ಣ ಕಥೆಯ ವಸ್ತುಗಳಲ್ಲಿ ಕೆಲವು ಅಂತಂದ್ರೆ ಈ ನೆಲ, ಜಲ, ಭಾಷೆಗಳ ಅಭಿಮಾನ, ಪ್ರೀತಿ, ನಂಬಿಕೆ, ಧಾರ್ಮಿಕ ಸಹಿಷ್ಣುತೆ, ಭಾಷೆಗಳ ಅಭಿಮಾನ, ಸಂಸ್ಕೃತಿ ಮುಂತಾದವುಗಳು. ನಮ್ಮ ಸಾಹಿತಿ ಹಾಗೂ ಕವಿಗಳು ಸಾಮಾಜಿಕ ಸ್ವಾಸ್ಥ್ಯ, ಸಹಬಾಳ್ವೆ, ಸಹಕಾರಕ್ಕೆ ಪೂರಕವಾದ ಆದರ್ಶಗಳನ್ನು ತಮ್ಮ ಸಾಹಿತ್ಯದಲ್ಲೂ ಬದುಕಿನಲ್ಲೂ ಅಳವಡಿಸಿಕೊಂಡಿರುತ್ತಾರೆ. ನಮ್ಮ ಸಾಹಿತಿಗಳು, ಕವಿಗಳು ಇತರ ಸಹಬಾಳ್ವೆಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿರ್ತಾರೆ. ಆದರ್ಶ ಪೂರಕ ವಿಷಯಗಳನ್ನು ಅಳವಡಿಸಿಕೊಂಡಿರ್ತಾರೆ. ಅಂತಹ ಜೀವನ ನೈಜ ಅನುಭವ ಇಲ್ಲಿ ವ್ಯಕ್ತವಾಗಿದೆ. ನೈಜ ಅಂದರೆ ಸತ್ಯ, ವಾಸ್ತವ, ರಿಯಾಲಿಟಿ. ಒಂದು ಆದರ್ಶದ ಈ ಪ್ರತಿಬಿಂಬ ಈ ಕಥೆಯಾಗಿದೆ. ನಾನು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬ ಮುಸಲ್ಮಾನ್ ಹತ್ತಿದ. ವಯಸ್ಸು ಸುಮಾರು 55ರಿಂದ 58 ಇರಬಹುದು. ಆಜಾನುಬಾಹುವಾಗಿ ಪುಷ್ಟವಾಗಿ ಬೆಳೆದಿದ್ದ ಎತ್ತರದ ಕೆಂಪನೆಯಾಳು. ಮುಖದಲ್ಲಿ ಸಹ ಒಳ್ಳೆಯ ಕಳೆ ಇತ್ತು. ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು. ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು. ವಿಶಾಲವಾದ ಹಣೆ, ಗಂಭೀರವಾದ ಮುಖ, ಮಡಿ ಮಡಿ ಇಸ್ತ್ರಿ ಮಾಡಿದ್ದ ಬಿಳಿಯ ಸರಾಯಿ, ಇವುಗಳಿಂದ ಆತನನ್ನು ನೋಡುವವರಿಗೆ ಇವನೊಬ್ಬ ಮರ್ಯಾದಸ್ಥ ಸದ್ಗ್ರಹಸ್ಥ ಎಂಬ ಭಾವನೆ ಮೂಡುತ್ತಿತ್ತು. ಒಮ್ಮೆ ಲೇಖಕರು ಒಂದು ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಬಸ್ಸಿಗೆ ಒಬ್ಬ ಮುಸಲ್ಮಾನ್ ಬಂಧು ಹತ್ತಿದ. ಆ ಬಸ್ಸಿಗೆ ಹತ್ತಿದ ಮುಸಲ್ಮಾನ್ ಬಂಧು ಬಹುಶಃ ಅಪ್ರಾಕ್ಸಿಮೇಟ್ಲಿ ಅಂದಾಜಾಗಿ ಒಂದು 55 ವರ್ಷ ಆಗಿರಬೇಕು. 55ರಿಂದ ಒಂದು 58 ವರ್ಷ ಆಗಿರಬೇಕು. 55 ಆಗಿರಬೇಕು ಅಥವಾ ಹೆಚ್ಚಾಗಿರಬೇಕು. ಭಾಳ ಆಗ್ಯಾವ ಅಂತಂದ್ರೆ ಒಂದು 58 ಆಗಿರಬೇಕು. ಅಂತಹ ಒಬ್ಬ ಆ ಮುದುಕ ಹತ್ತಿದ ಮುಸಲ್ಮಾನ್ ಬಂದು ಆಜಾನುಬಾಹು, ಬಹಳಷ್ಟು ಗಟ್ಟಿಮುಟ್ಟಾದ ಅಗಲವಾದ ಬಾಹುಗಳನ್ನು ಹೊಂದಿದ್ದ. ಪೈಲ್ವಾನರಿಗೆ ಹಂಗೆ ಆಜಾನುಬಾಹು ಇರ್ತವ, ಹಂಗೆ ಇವನಿಗೂ ಆಜಾನುಬಾಹು ಇದ್ದವು. ಬಹಳಷ್ಟು ಗಟ್ಟಿಮುಟ್ಟಾದ ಭುಜ ಇದ್ದು ಅಂತಂದ್ರೆ ದಷ್ಟಪುಷ್ಟ ಇದ್ದ. ಎತ್ತರದ ಕೆಂಪನೆಯ ಆಳು ಅಂದ್ರೆ ಮನುಷ್ಯ. ಎತ್ತರಿದ್ದ, ಕೆಂಪಗ ಇದ್ದ. ಮುಖದಲ್ಲಿ ಒಂಥರ ಕಳೆ ಕಾಂತಿ. ತೇಜಸ್ಸು, ಕಾಂತಿ. ನೋಡಿದ್ರೆ ಇನ್ನಷ್ಟು ಹೊತ್ತು ನೋಡಬೇಕು ಅಂತೇಳಿ ನೋಡಿದವರ ಮನಸ್ಸಿನಲ್ಲಿ ಭಾವನೆ ಹುಟ್ಟಬೇಕು. ಅದು ಕಳೆ, ಅದು ಕಾಂತಿ, ಅದು ತೇಜಸ್ಸು. ಹಂಗೆ ಸ್ವಾಮಿ ವಿವೇಕಾನಂದರ ಮುಖ ಕಾಂತಿಯಿಂದ ಕೂಡಿತ್ತು. ಅದಕ್ಕೆ ಅವರ ಮುಖ ಇರುವ ಭಾವಚಿತ್ರ ನೋಡಿದ್ರೆ ಮನಸ್ಸಿನ ದುಃಖ, ದುಗುಡ, ದುಮ್ಮಾನ ಎಲ್ಲ ದೂರಾಕ್ಕವ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತದ. ಅವರ ಕಣ್ಣು ಕಾಂತಿಯುತವಾಗಿದ್ದವು. ಆ ವಿವೇಕಾನಂದರ ಕಣ್ಣು ನೋಡಿದರೆ ಮನಸ್ಸಿಗೆ ಏನೋ ಒಂಥರ ಹೇಳಲಿಕ್ಕಾಗದ ಸಂತೋಷ ಆಗ್ತಿತ್ತು.
ಅದು ಕಳೆ. ಕಣ್ಣಿನ ತೀಕ್ಷ್ಣ ದೃಷ್ಟಿ ಆಕರ್ಷಕವಾಗಿತ್ತು. ಕೆಲವೊಬ್ಬರ ಕಣ್ಣು ನೋಡಿದರೆ ಸಿಟ್ಟು ಬರ್ತದ, ಕೆಲವೊಬ್ಬರ ಕಣ್ಣು ನೋಡಿದರೆ ತಾತ್ಸಾರ ಭಾವನೆ ಬರ್ತದ, ಕೆಲವೊಬ್ಬರ ಕಣ್ಣು ನೋಡಿದರೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತದ. ಇಲ್ಲಿ ಆ ಬಸ್ಸಿಗೆ ಹತ್ತಿದ ಮುಸಲ್ಮಾನ್ ಬಂಧುವಿನ ಮುಖ ಕಾಂತಿ ಇತ್ತು, ಅವನ ಕಣ್ಣ ತೀಕ್ಷ್ಣ ಇತ್ತು, ಕಣ್ಣ ಕಾಂತಿಯಿಂದ ಕೂಡಿದ್ದವು. ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು. ಮುಸಲ್ಮಾನ್ ಬಂದು ಗಡ್ಡ ಬಿಟ್ಟಿದ್ದು, ಆ ಗಡ್ಡದ ಕೂದಲು ಎಲ್ಲ ವಯಸ್ಸಿಗನುಗುಣವಾಗಿ ಬೆಳ್ಳಗಾಗಿತ್ತು, ಬಹಳಷ್ಟು ನುಣ್ಣಗೆ ಇತ್ತು, ಸ್ಮೂತ್ ಇತ್ತು. ಅವರ ಗಡ್ಡ ಎಲ್ಲ ಬೆಳುಪಾಗಿ ಬೆಳ್ಳಗ ಹಿಂಚಿದ ಹತ್ತಿಯಂತೆ ಕಾಣುತ್ತಿತ್ತು. ಗಂಭೀರವಾದ ಮುಖ, ವಿಶಾಲವಾದ ಹಣೆ, ಮಡಿ ಇಸ್ತ್ರಿ ಮಾಡಿದ ಬಿಳಿಯ ಕೋಟು, ಹಂಗ ವಿಶಾಲವಾದ ಹಣೆ ಇತ್ತು, ಮುಖ ಗಂಭೀರವಾಗಿತ್ತು, ಭಾಳ ಸೀರಿಯಸ್ ಫೇಸ್ ಇತ್ತು, ಗಾಂಭೀರ್ಯ ಮುಖ ಇತ್ತು. ಮಡಿ ಮಾಡಿದ ಇಸ್ತ್ರಿಯ ಬಟ್ಟೆಯನ್ನು ತೊಟ್ಟಿದ್ರು. ಅದು ಬೆಳ್ಳನೆಯ ಸರಾಯಿ ಕೋಟು, ಒಂಥರ ಬಿಳಿಯದಾದ ಉದ್ದನೆಯ ಅಂಗಿ ಧರಿಸಿದ್ರು. ನೋಡುವವರಿಗೆ ಮರ್ಯಾದಸ್ಥ ಗೃಹಸ್ಥ ಎಂಬ ಭಾವನೆ ಮೂಡುತ್ತಿತ್ತು. ನಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡುವವು ನಮ್ಮ ವೇಷಭೂಷಣಗಳು, ನಮ್ಮ ನಡೆ ನುಡಿ ಆಚಾರ ವಿಚಾರ. ಈ ಜ್ಞಾನ ಬುದ್ಧಿವಂತಿಕೆ ಆಮೇಲೆ. ನಾವು ಎಲ್ಲರನ್ನ ಸೆಳೆಯುವುದು ನಮ್ಮ ಉಡುಪಿನಿಂದ ಮೊದಲು, ಆನಂತರದಲ್ಲಿ ಮುಖ ಕಾಂತಿ, ಆಮೇಲೆ ಮುಟ್ಟು ಹೃದಯ, ನಂತರದಲ್ಲಿ. ಹೀಗೆ ನೋಡಿದ್ರೆ ಬಹಳಷ್ಟು ಗೌರವಯುತ ವ್ಯಕ್ತಿ ಅನಿಸ್ತಿತ್ತು. ಎಲ್ಲರ ಗೌರವಕ್ಕೆ ಪಾತ್ರನಾದಂತಹ ವ್ಯಕ್ತಿಯು ಇರಬೇಕು ಅಂತೇ ಅನಿಸ್ತಿತ್ತು. ಆತನನ್ನು ಯಾರು ನೋಡಿದರೂ ಇನ್ನೂ 5 ಗಳಿಗೆ ನಿಂತು ನೋಡೋಣ ಎಂಬಂತೆ ಅವನ ಆಕೃತಿ ಇದ್ದರೂ ನನ್ನನ್ನು ಮತ್ತಷ್ಟು ಹೆಚ್ಚು ಅವನ ಕಡೆಗೆ ಆಕರ್ಷಿಸಿದ್ದು ಆ ಗೃಹಸ್ಥನ ಕೈಯಲ್ಲಿದ್ದ ಒಂದು ದೊಡ್ಡ ಪುಸ್ತಕ. ಯಾರು ನೋಡಿದರೂ ಇನ್ನಷ್ಟು ನೋಡಬೇಕು ಅಂತೇಳಿ ಅನಿಸ್ತಿತ್ತು. ಅವರ ವೇಷಭೂಷಣ, ಅವರ ಸ್ವಚ್ಛತೆ, ಅವರ ನಡೆ ನುಡಿಯಿಂದಾಗಿ. ಈ ಲೇಖಕರನ್ನು ಸೆಳೆದದ್ದು ಮತ್ತೊಂದು ಅಂತಂದ್ರೆ ಅವರ ಕೈಯಲ್ಲಿರುವಂತಹ ಒಂದು ದೊಡ್ಡ ಪುಸ್ತಕ. ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯಿತು. 16ನೆಯ ಮುಸಲ್ಮಾನ ಮೌಲ್ವಿಯಂತೆಯೇ ಕಾಣುತ್ತಿದ್ದ ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ, ಅದು ಕುಮಾರವ್ಯಾಸ ಭಾರತವೇ ತಾನೇ ಎಂಬ ಕುತೂಹಲ ನನ್ನಲ್ಲಿ ಪೂರ್ತಿಯಾಗಿ ಮೂಡಿತ್ತು, ಪೂರ್ತಿ ಉಂಟಾಗಿತ್ತು. ನಾನು ಬಗ್ಗಿ ಆ ಪುಸ್ತಕವನ್ನು ನೋಡಿದೆ. ಹೌದು, ನಿಜವಾಗಿಯೂ ಕುಮಾರವ್ಯಾಸ ಭಾರತವೇ. ಈ ಲೇಖಕರಿಗೆ ತುಂಬ ಆಸಕ್ತಿ ಹೆಚ್ಚಾಯಿತು. ಆ ದೊಡ್ಡ ಪುಸ್ತಕವನ್ನು ಆ ಮುಸಲ್ಮಾನ್ ಬಂಧುವಿನ ಕೈಯಲ್ಲಿ ನೋಡಿದ ಮೇಲೆ ಅದನ್ನು ನೋಡಿದರೆ ಗೊತ್ತಾಗಿರ್ಬೋದು, ಬಹುಶಃ ಕುಮಾರವ್ಯಾಸ ಭಾರತನೇ ಇರಬೇಕು ಅಂಥೇಳಿ. ಅಷ್ಟು ದೊಡ್ಡ ಗ್ರಂಥ ಈ ಕುಮಾರವ್ಯಾಸ ಭಾರತ. ಅದನ್ನು ನೋಡಿದ್ರನ ಇದು ಅದ ಇರಬೇಕು ಅಂತ ಅನಿಸ್ತಿತ್ತು. ಅನಿಸಿದ್ರು ಕೈಯಲ್ಲಿ ಹಿಡಿದ ವ್ಯಕ್ತಿ ಮುಸಲ್ಮಾನ್ ಬಂದು ಅವ ಹೆಂಗೆ ನಮ್ಮ ಪುಸ್ತಕ ಹಿಡಿತನ, ನಮ್ಮ ಆದರ್ಶಪ್ರಾಯವಾದಂತಹ ಕೃಷ್ಣ ಮಹಿಮೆಯನ್ನು ಹೇಳುವಂತಹ ಈ ಬದುಕಿನ ಭಾರತವನ್ನು ಹೆಂಗೆ ಹಿಡಿಯಕ್ಕೆ ಸಾಧ್ಯ? ಹೌದು ಅಲ್ಲು ಅಂತ ಹೇಳಿಕೊಂಡು ಕನ್ಫರ್ಮ್ ಮಾಡ್ಕೋಬೇಕು ಅಂತೇಳಿ ಈ ಲೇಖಕ ಓಡುವುದು ತನಿಖೆ
ಏನು ಕೈಯೊಳಗ ಇತ್ತು ಪುಸ್ತಕ ಅದು ಕುಮಾರವ್ಯಾಸ ಭಾರತವೇ ಆಗಿತ್ತು. ಮತ್ತಷ್ಟು ಲೇಖಕರಲ್ಲಿ ಆಸಕ್ತಿ ಹೆಚ್ಚಾಯಿತು, ಆಸಕ್ತಿ ಹೆಚ್ಚಾಯಿತು. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ಮತ್ತೆ ಈ ಗದ್ಯ ಭಾಗವನ್ನು ಮುಂದುವರಿಸೋಣ.